ಎಲ್ಲರಿಗೂ ಹಿಯರ್ ಯಶಸ್ವಿ ಸ್ಪೀಕ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಿದ್ದ ವಿಡಿಯೋ ಇದು ನಂದು. ಆ್ಯಕ್ಚುಲಿ ಹೇಳಬೇಕಂತಂದರೆ ಟುಡೇ ಆ್ಯಂಡ್ ಇಟ್ಸ್ ಫೈನಲಿ ಹಿಯರ್ ಮೈ ಕಾಲೇಜ್ ರಿವೀಲ್ ವಿಡಿಯೋ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮೈ ಮಾಮ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ my family, my friends of family, everybody will be so happy after seeing this video, because I have not revealed my college to the most of the people, but some of them kind of know what I'm going to study and what I'm going to pursue in my UG program. So here is the full clarity video of my undergraduation studies. Firstly, let me give a clarity for all of you guys. ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ತೀರ ದಟ್ ಮೈ ಮಾಮ್ ಹಿಟ್ ಮೀ ಅಂತ ಒಂದು ವಿಡಿಯೋ ಮಾಡಿದೆ. ಇಟ್ ವಾಸ್ ಕಂಪ್ಲೀಟ್ಲಿ ಅ ಪ್ರ್ಯಾಂಕ್ ವಿಡಿಯೋ. Till now, till the date, till this day, I'm getting my DMs on my Instagram and also many comments and messages for me that why did you drop your studies, you have taken a very bad decision, you're hurting your mom ಅಂತ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿತ್ತು. Guys, it is a prank video. It is a completely prank video. The incidents and the things gone the same way, so ಅದೆಲ್ಲ ಲಿಂಕ್ ಆಗಿ ನಿಮ್ಗೆ ಹಂಗೆ ಅನಿಸಿದೆ. ಆ್ಯಂಡ್ ಇವಾಗ ಕೂಡ ನಾನು ರೀಲ್ಸ್ ಮಾಡ್ತಿರೋದಕ್ಕೆ ಐ ಆಮ್ ಓನಿಂಗ್ ಅ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರನ್ನಿಂಗ್ ಅ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಎವ್ರಿಬಡಿ ಈಸ್ ಸ್ಟಿಲ್ ಅಸ್ಯೂಮಿಂಗ್ ದಟ್ ಐ ಹ್ಯಾವ್ ಡ್ರಾಪ್ ಮೈ ಸ್ಟಡೀಸ್ ಆ್ಯಂಡ್ ಕಂಟಿನ್ಯೂಯಿಂಗ್ ದಿಸ್. No, ಐ ಆಮ್ ಗonna ನಾಟ್ ಡ್ರಾಪ್ ಮೈ ಸ್ಟಡೀಸ್. ಐ ವಿಲ್ ಕಂಟಿನ್ಯೂ ಮೈ ಸ್ಟಡೀಸ್. ಬಟ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿನ್ನ ಲೇಟ್, ಲೈಕ್ ಆಲ್ಮೋಸ್ಟ್ ಇನ್ನು 1 month ಟೈಮ್ ಇರೋದ್ರಿಂದ ಐ ಆಮ್ ಡೂಯಿಂಗ್ ದಿಸ್ ಆ್ಯಸ್ ಮೈ ಹಾಬಿ ಅಷ್ಟೇ, ನಥಿಂಗ್ ಎಲ್ಸ್. ಐ ಆಮ್ ಗೋನ ಸ್ಟಡಿ. ಆ್ಯಂಡ್ ನಾನು ಏನು ಓದ್ತಿದ್ದೀನಿ, ಫಸ್ಟ್ಲಿ ಎಲ್ಲರಿಗೂ ಏನು ಓದ್ತಿದ್ದೀನಿ, ಯಾವ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ, ಯಾವ ಕೋರ್ಸ್ ತೊಗೊಂಡಿದ್ದೀನಿ, ಪ್ರೀವಿಯಸ್ ನಾನು ಯಾವ ಸ್ಟ್ರೀಮಲ್ಲಿ ಓದಿದ್ದೆ ಅಂತ ಸಿಕ್ಕಾಪಟ್ಟೆ ಡೌಟ್ಸ್ ಇದೆ. ಸೊ ಫಸ್ಟ್ಲಿ ನಾನು ಯಾವ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಏನು ಕೋರ್ಸ್ ತೊಗೊಂಡಿದ್ದೆ, ಯಾವ ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ನನ್ನ 12th ಅನ್ನೋದು ನಾನು ನಿಮಗೆಲ್ಲ ಹೇಳ್ತೀನಿ. ನಾನು ಫಸ್ಟ್ ಪಿ ಯುನಲ್ಲಿ ಲೈಕ್ 11th ಆ್ಯಂಡ್ 12th ಸೆಲೆಕ್ಟ್ ಮಾಡಿದ ಸ್ಟ್ರೀಮ್ ಬಂದು ಸೈನ್ಸ್, ವಿಚ್ ಈಸ್ PCMB. ಐ ವಾಸ್ ಅ ಬಯಾಲಜಿ ಸ್ಟೂಡೆಂಟ್ ಆ್ಯಕ್ಚುಲಿ. ಆ್ಯಂಡ್ ಫಸ್ಟ್ ಪಿ ಯುನಲ್ಲಿ ಐ ವಾಸ್ ಅ ಬೋರ್ಡಿಂಗ್ ಸ್ಟೂಡೆಂಟ್. ನಾನು ಆನೇಕಲಲ್ಲಿ ಇರಲಿಲ್ಲ, ಐ ವಾಸ್ ನಾಟ್ ಇನ್ ಮೈ ಟೌನ್. ಬಟ್ ಫಾರ್ 12th ಐ ಕೇಮ್ ಫಾರ್ ಆನೇಕಲ್ ಆ್ಯಂಡ್ ಐ ಜಾಯಿಂಡ್ ಒನ್ ಆಫ್ ದ ಕಾಲೇಜ್ ಇನ್ ಆನೇಕಲ್ ಓನ್ಲಿ. ಐ ವುಡ್ ನಾಟ್ ಲೈಕ್, ಐ ಮೀನ್ one of the college in Anekal only. I got a quite good, like decent marks in my 12th board, and then CET-ನಲ್ಲೂ ಅಷ್ಟೇ ನಾನು ತೊಗೊತಿರೋ, ಇವಾಗ ನಾನು UG ಪ್ರೋಗ್ರಾಮಿಗೆ ಸೆಲೆಕ್ಟ್ ಮಾಡಿರೋ ಮಾರ್ಕ್ಸಲ್ಲಿ CET-ನಲ್ಲಿ ಐ ಹ್ಯಾವ್ ಗಾಟ್ ಅ ಗುಡ್ ಸ್ಕೋರ್. ಆ್ಯಂಡ್ ಆ ಬೇಸಿಸ್ ಮೇಲೆ ಹೋಗೋಣ ಅಂತಲೇ ವಿ ಥಾಟ್, ಲೈಕ್ CET-ದಾದರೆ ಇನ್ನೂ ಪ್ರೊಸೆಸ್ ತುಂಬ ಜಾಸ್ತಿ ಆಗುತ್ತೆ, ಕೌನ್ಸ್ಲಿಂಗ್ ಅಂತ ಎಲ್ಲ ಹೇಳಿ ಫಸ್ಟ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಲೆಟ್ಸ್ ಗೋ ಥ್ರೂ ಅ ಏಜೆನ್ಸಿ ಅಂತ ಅಂದ್ಕೊಂಡ್ವಿ. ಬಟ್ ಅಮ್ಮಗೆ ಬಂದು ಏಜೆನ್ಸಿ ಅವ್ರ ಮೇಲೆ ಅಷ್ಟೊಂದು ಟ್ರಸ್ಟ್ ಇಲ್ಲದೆ ಇದ್ದಿದ್ದರಿಂದ ವಿ ಡೈರೆಕ್ಟ್ಲಿ ವೆಂಟ್ ಆನ್ ಟು ದ ಕಾಲೇಜ್ ಆ್ಯಂಡ್ ಕೇಳಿದ್ವಿ ಟಕ ಅಂತ ಹೆಂಗೆ ಅಡ್ಮಿಷನ್ ಹೆಂಗಾಯ್ತು ಅಂತಂದರೆ ಇಟ್ ವಾಸ್ ಲೈಕ್ ಹಿಂಗೆ ಲೈಕ್ 2 ಡೇಸಲ್ಲಿ ಅಡ್ಮಿಷನ್ ಆಗೋಯ್ತು ನನ್ನ ಕಾಲೇಜ್ದು. ನಾವೆಲ್ಲ ಮಾತಾಡ್ಕೊಂಡು ಬಂದ್ವಿ, ಹಾಸ್ಟೆಲ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ 2 ಡೇಸಲ್ಲಿ ನಂದು ಎಲ್ಲ ಆಗೋಯ್ತು. ನಾನು 2 ಡೇಸಲ್ಲಿ ಲೈಕ್ ವಾಟ್ ಐ ವಾಸ್ ಏಮ್ ಫಾರ್, ವಾಟ್ ಐ ಅನ್ನೋದಕ್ಕಿಂತ ನಮ್ಮಮ್ಮ ಏನು ಕನ್ಸು ಕಂಡಿದ್ರು ಅದು ನಿಜ ಆಗ್ತಿದೆ ಅನ್ನೋದಕ್ಕೆ ಐ ಆಮ್ ಸೂಪರ್ ಹ್ಯಾಪಿ. ಸೊ ಪ್ರೀವಿಯಸ್ ಆಗಿ ಅಮ್ಮ ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿದ್ರು ಕಾಲ್ಡ್ ಆಸ್ ದೀಪು ಆನೇಕಲ್ ಅಂತ. ಆ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಮ್ಮ ಇಯರ್ಲಿ ಒನ್ಸ್ ಕ್ಷೇಮವನ ಅಂತ ಹೇಳಿ ಒಂದು ನ್ಯಾಚುರೋಪತಿ ಸೆಂಟರ್ಗೆ ಹೋಗ್ಬಿಟ್ಟು ಬರ್ತಾರೆ, ವಿಸಿಟ್ ಮಾಡಿ ಬರ್ತಾರೆ ಟು ಹ್ಯಾವ್ ಅವರ್ ಟ್ರೀಟ್ಮೆಂಟ್, ವಿಚ್ ಈಸ್ ಕಂಪ್ಲೀಟ್ಲಿ ಆ ನೇಚರ್ ಕಿಡ್ ಆಗಿರ್ತಾರೆ ಅವಾಗ. ಬಿಕಾಸ್ ದೇ ಕನ್ಸ್ಯೂಮ್ ಸಾತ್ವಿಕ್ ಫುಡ್ಸ್, ದೇ ಹ್ಯಾವ್ ಅ ಗುಡ್ ಕೈಂಡ್ ಆಫ್ ವೆದರ್, ಗುಡ್ ಅಟ್ಮಾಸ್ಫಿಯರ್, ಆ್ಯಂಡ್ ದೆನ್ they'll be like super like they'll be having a super really cool lifestyle there. ಸೊ ಇಯರ್ಲಿ ಒನ್ಸ್ ಅಲ್ಲಿ ಹೋಗ್ತಿರ್ತಾರೆ. ಆ್ಯಂಡ್ ಅಲ್ಲಿ ಅಮ್ಮನ ಟ್ರೀಟ್ ಮಾಡೋ ಡಾಕ್ಟರ್ಸ್ ಎಲ್ಲ ಬಂದು ನ್ಯಾಚುರೋಪತಿಕ್ ಡಾಕ್ಟರ್ಸ್. ಸೊ ದೇ ಆರ್ ನಾಟ್ ದ ಫಾರಿನ್ ಮೆಡಿಸಿನ್ ಲೈಕ್ MBBS ಮಾಡಿರೋ ಡಾಕ್ಟರ್ಸ್ ಆಗಿರಲ್ಲ, ದೇ ಆರ್ ಕಂಪ್ಲೀಟ್ಲಿ ದ ಆಯುಷ್ ಡಾಕ್ಟರ್ಸ್. ಸೊ ನಾನು ಚೂಸ್ ಮಾಡಿರೋ ಏನಂತಾರೆ the stream bandu kuda, which is one of the Ayush there. The college I have selected is the private college. So nan college name na reveal madak munche I'll tell you the some things you should know before choosing the right college. Enantandre the first thing I searched in Google was top 10 universities or the top 10 medical college in India
for naturopathic medicine anta. I got some of the list and I selected 3 colleges in it, which was SDM, Alvas and SVasa Medical College. But then I got to know that I was not so likely to Alvas environment. So I said no, I don't go to Alvas. And then STM, which is the Sri Dharmasthala Manjunatha Swami Medical College, the naturopathic medicines college. Now the place Dharmasthala is been so mysterious, so my mom did not allow me to go there. And the last and ours favorite college is Yasvyasa University. So this is actually located in Jigni and so near to me. But also, why am I studying in boarding? Question mark, right? BNYS ಅದರಲ್ಲೇ ಇದೆ, ವಿಚ್ ಈಸ್ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್. ಯೋಗಿಕ್ ಸೈನ್ಸಸ್ ಅಂದರೆ ಅಫ್ಕೋರ್ಸ್ ಆ್ಯಂಡ್ ಅಬ್ಸಲ್ಯೂಟ್ಲಿ ಯೋಗ ಈಸ್ ಆಲ್ಸೋ ಅ ಸಬ್ಜೆಕ್ಟ್ ಫಾರ್ ಅಸ್ ಅದರಲ್ಲಿ. ಸೊ ನಮಗೆ ಮಾರ್ನಿಂಗ್ ಕಾಲೇಜ್ ಸ್ಟಾರ್ಟ್ ಆಗೋದೆ ವಿಚ್ ಈಸ್ ಇನ್ 5 ಅರ್ಲಿ ಮಾರ್ನಿಂಗ್ 5 o'clock ನಮಗೆ ಕಾಲೇಜ್ ಸ್ಟಾರ್ಟ್ ಆಗೋದು. 5ಗೆ ಏನಕ್ಕೆ ಅಂತಂದರೆ ಅಫ್ಕೋರ್ಸ್ ಆಬ್ವಿಯಸ್ಲಿ ವಿಲ್ ಡೂ ಯೋಗ ಮಾಡ್ತೀವಿ ನಾವು. ಸೊ ನಮಗೆ 5 o'clock ಈವ್ನಿಂಗ್ 4ವರೆಗೂ ಕಾಲೇಜ್ ಇರುತ್ತೆ. ಮಿಡಲಲ್ಲಿ ಅವಾಗ ಬ್ರೇಕ್ ಕೊಡ್ತಿರ್ತಾರೆ. ಸೊ ದಟ್ ಈಸ್ ವೈ ವಿ ಶುಡ್ ಡೆಫಿನೆಟ್ಲಿ ಸ್ಟೇ ಇನ್ ದ ಹಾಸ್ಟೆಲ್. ಅದು ಬಿಟ್ಟು ಇನ್ನೊಂದು ಏನು ರೀಸನ್ ಅಂತಂದರೆ ವಿ ಶುಡ್ ಕನ್ಸ್ಯೂಮ್ ಸಾತ್ವಿಕ್ ಫುಡ್, ವಿ ಶುಡ್ ಮೇಂಟೈನ್ ಪ್ರಾಪರ್ ಡಯಟ್. ಆ್ಯಂಡ್ ಹಾಸ್ಟೆಲಲ್ಲಿ ನಮ್ಗೆ ಅಲ್ಲಿ ಕೊಡೋದು ಬರೀ ಸಾತ್ವಿಕ್ ಫುಡ್ಡೇ ಆಗಿರುತ್ತೆ. ಆ್ಯಂಡ್ ವಿ ನೀಡ್ ನಾಟ್ ಟು ಕನ್ಸ್ಯೂಮ್ ಮೆನಿ ಜಂಕ್ ಫುಡ್ಸ್ ಔಟ್ಸೈಡ್ ಎಲ್ಲ ನಮ್ಗೆ ಹೋಗೋ ನೆಸೆಸಿಟಿ ಇರಲ್ಲ. ಮನೇಲಾದರೆ ವಿ ವಿಲ್ ನಾಟ್ ಫಾಲೋ. ಆ್ಯಂಡ್ ಏನಂದರೆ ಆನೇಕಲ್ ಟು ಜಿಗ್ನಿ ಅಲ್ಲಿಗೆ ನನ್ನ ಕಾಲೇಜಿಗೆ ನಾನು ರೀಚ್ ಆಗಬೇಕಂತಂದರೆ ಇಟ್ ಮೈಟ್ ಟೇಕ್ ಆಲ್ಮೋಸ್ಟ್ half an hour ನಾನು ಹೋಗೋದಕ್ಕೆ. ಹೇಗೆ ಟ್ರಾವೆಲ್ ಮಾಡಬೇಕಂತನೂ ಟ್ರಾವೆಲಿಂಗಲ್ಲೇ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ ಅಂತ ಹೇಳಿ ಅದು. ಆ್ಯಂಡ್ ದೆನ್ ಸಾತ್ವಿಕ್ ಫುಡ್ ನಾವು ಮನೇಲಿ ರೆಗ್ಯುಲರಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ವಿಲ್ ಈಟ್ ಸಮ್ ಆಫ್ ದ ಜಂಕ್ ಫುಡ್ಸ್ ಔಟ್ಸೈಡ್. ಅದಕ್ಕೋಸ್ಕರ ಬೋರ್ಡಿಂಗ್ ಇಸ್ ಕಂಪಲ್ಸರಿ ಅಂತ ಹೇಳಿಬಿಟ್ರು. ಆ್ಯಂಡ್ ದೆನ್ ಅದು ಬಂದು ರೆಸಿಡೆಂಟಲ್ ಕೋರ್ಸೇ ಆಗಿದ್ದರಿಂದ ಐ ಶುಡ್ ಆ್ಯಂಡ್ ಐ ಕಂಪಲ್ಸರಿಲಿ ಶುಡ್ ಟೇಕ್ ಹಾಸ್ಟೆಲ್ ಅಕಾಮಡೇಷನ್ ಎಲ್ಲ ತಗೋಬೇಕು ಅಂತ ಹೇಳಿದ್ರು. ಸೊ ವಿ ಸೆಡ್ ಯಸ್. This naturopathic medicine is similar to MBBS itself because we do have the same subjects in first 2 years of the subjects which is having in MBBS. Both contain same subjects, but we don't have this surgical subjects. We don't do surgeries. We don't go for clinics and all what the MBBS students does. Instead, we'll be having the things called as acupuncture, mud therapy. We do have the natural therapies. We don't do surgeries because that is what this naturopathy medicine is special for. So yeah, this is all about naturopathic medicine. So I'm gonna be doctor in 5 years, like 5.5 years. So it's so happy moment for me, my mom, my family, my friends of family, my friends, everyone around me, everyone who loves me, everybody will be proud saying my name after 5 years. Definitely I'll make everybody proud, ಎಸ್ಪೆಷಲಿ ಮೈ ಮಾಮ್. ಅಲ್ಲಿ ಥೆರಪಿ ಸೆಂಟರ್ ಹೆಂಗಿರುತ್ತೆ, ಅಲ್ಲಿರೋ ಆರೋಗ್ಯಧಾಮ ವಿಚ್ ಈಸ್ ಸೋ ಕಾಲ್ಡ್ ಹಾಸ್ಪಿಟಲ್, ಐ ಮೀನ್ ನ್ಯಾಚುರೋಪತಿಕ್ ಹಾಸ್ಪಿಟಲ್ ಅಲ್ಲಿ ಹೆಂಗಿರುತ್ತೆ ಅದನ್ನು ಕೂಡ ನಮ್ಗೆ ತೋರಿಸಿದ್ರು. ಆ್ಯಂಡ್ ದೆನ್ ಆಯುರ್ವೇದಿಕ್ ಹಾಸ್ಪಿಟಲ್ ಹೆಂಗಿರುತ್ತೆ, ಅಲ್ಲಿ ನರ್ಸಿಂಗ್ ಕೂಡ ಇದೆ ನಮ್ಮ ಕಾಲೇಜಲ್ಲೇ, ನಮ್ಮ ಕ್ಯಾಂಪಸಲ್ಲೇ. ಅಲ್ಲಿ ಸ್ಟೂಡೆಂಟ್ಸ್ ಹೆಂಗೆ ವರ್ಕ್ ಮಾಡ್ತಾರೆ ಪ್ರತಿಯೊಂದು ಎಲ್ಲ ನಮಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನಮ್ಗೆ ಅಲ್ಲಿದ್ದಿದ್ದು ಸ್ಟಾಫ್ಸ್ ತೋರಿಸ್ಕೊಟ್ರು. ವಿ ವಾಸ್ ಲೈಕ್ ಸೋ ಹ್ಯಾಪಿ ಅದೆಲ್ಲ ನೋಡಾದ್ಮೇಲೆ. ಆ್ಯಂಡ್ ಅದೆಲ್ಲ ಅವರು ನಾವು ಅಡ್ಮಿಷನ್ ಮಾಡೋಕ್ಕೆ ಮುಂಚೆನೇ ಅವ್ರು ನಮ್ಗೆ ಅದೆಲ್ಲ ತೋರಿಸ್ಕೊಟ್ಟಿದ್ದು. ಆ್ಯಂಡ್ ದೇ ಈವನ್ ಲೆಫ್ಟ್ ಅಸ್ ಟಾಕಿಂಗ್ ನಿಯರ್ ದ ವೈಸ್ ಪ್ರಿನ್ಸಿಪಲ್ ಅವ್ರ ಹತ್ರನೂ ಮಾತಾಡೋಕ್ಕೆ ಬಿಟ್ಟರು. ಸೊ ವಿ ಟಾಕ್ಡ್, ವಿ ಆಸ್ಕ್, ನಮ್ಗೆ ಇದ್ದಿದ್ದು ಡೌಟ್ನೆಲ್ಲ ನಾವು ಅವ್ರ ಹತ್ರ ಕೇಳಿದ್ವಿ ಹೆಂಗೆ ಏನು ಅಂತ. ಆಫ್ಟರ್ BNYS ವಾಟ್ ಶಿ ಕ್ಯಾನ್ ಪರ್ಸ್ಯೂ ಇನ್ MD ಮಾಸ್ಟರ್ಸ್ ಅಂತೆಲ್ಲ ಕೇಳಿದ್ರು ಅಮ್ಮ. ಆ್ಯಂಡ್ ಹೌ ಅಬೌಟ್ ದ ಸ್ಕೋಪ್ ಆಫ್ಟರ್ ಡೂಯಿಂಗ್ BNYS ಅಂತ ಕೇಳಿದ್ರು. ಬೀಯಿಂಗ್ ಅ ಗರ್ಲ್ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ವರ್ಕ್ ಬಿಟ್ವೀನ್ ಆಲ್ ದ ಮೆನ್ ಬಿಕಾಸ್ ವಿ ಕಾಂಟ್ ಫೈಟ್ ಅಲೋನ್ ಅಲ್ವಾ, ಅದಕ್ಕೋಸ್ಕರ. ಸೊ ಎಲ್ಲ ಕೇಳಿದ್ದಕ್ಕೆ ಅಮ್ಮ ದೇ ಎಕ್ಸ್ಪ್ಲೇನ್ಡ್ ಇಟ್ ಅ ವೆರಿ ವೆರಿ ಗುಡ್ ಮ್ಯಾನರ್. ನಮಗೆ ಬಂದಿದ್ದ ರೆಸ್ಪಾನ್ಸ್ ಆ ಕಡೆಯಿಂದ ಕೂಡ ತುಂಬ ಚೆನ್ನಾಗಿತ್ತು. ವಿ ಲೈಕ್ ಇಟ್ ಸೋ ಮಚ್. ಸೊ ಯಾ, ಇಷ್ಟಾಗಿತ್ತು ನನ್ನ ಕೋರ್ಸ್ ಬಗ್ಗೆ. ನಾನೇನು ಓದ್ತಿದ್ದೀನಿ, ಯಾವ ಕಾಲೇಜ್ ಏನು ಅಂತ ನಾನು ನಿಮಗೆಲ್ಲ ಹೇಳಿದ್ದಾಯಿತು. ಸೊ ಅಷ್ಟೇ ಗೈಸ್, ಅಷ್ಟೇ.
ಐ ಹೋಪ್ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತಿದ್ದೀನಿ ಗೈಸ್. ಇಫ್ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ನನ್ನ ಕೋರ್ಸ್ ಬಗ್ಗೆ ನಿಮ್ಗೆ ಇನ್ನೇನೇ ಡೌಟ್ ಇದ್ರು, ಆ್ಯಂಡ್ ಬಿಫೋರ್ ನಾನು ಹಾಸ್ಟೆಲ್ಗೆ ಹೋಗೋಕ್ಕೆ ಮುಂಚೆ ನಾನು ಏನೇನು ಮಾಡ್ತೀನಿ, ಹೆಂಗೆ ಹಾಸ್ಟೆಲ್ಗೆ ಹೋಗ್ತೀನಿ, ಆ್ಯಂಡ್ ನಾನು ಇನ್ನೊಂದು ಸತಿ ಕಾಲೇಜ್ ವಿಸಿಟ್ ಮಾಡಿದ್ರೆ ನಾನು ಆ ಕಾಲೇಜ್ ವಿಸಿಟ್ ವಿಡಿಯೋ ಕೂಡ ನಾನು ನಿಮ್ಗೆ ಡೆಫಿನೆಟ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ನಿಮ್ಗೆ ಇನ್ ಕೇಸ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ವಿ ನೀಡ್ ಯುವರ್ ಕಾಲೇಜ್ ನೆಕ್ಸ್ಟ್ ವಿಸಿಟ್ ವಿಡಿಯೋ ಅಂತ ಕಾಮೆಂಟ್ ಮಾಡಿ, ಸೊ ದಟ್ ಐ ಆಮ್ ಗೋನ್ ಅಪ್ಲೋಡ್ ದ್ಯಾಟ್ ವಿಡಿಯೋ ಟು. ಆ್ಯಂಡ್ ಇಷ್ಟಾಗಿತ್ತು ನನ್ನ BNYS ಆ್ಯಂಡ್ ಫ್ಯೂಚರ್ ಡಾಕ್ಟರ್ ಯಶಸ್ವಿನಿ ಬಗ್ಗೆ ಏನು ಹರ್ ಪ್ರಿವ್ಯೂ ಆಫ್ ಹರ್ ಫ್ಯೂಚರ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್ ಫಾರ್ ದ ವಿಡಿಯೋ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ಕಾಂಟೆಂಟ್ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ಡೆಫಿನೆಟ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರು BNYS ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋಸ್ ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರು 12th ಬಯಾಲಜಿ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೂ ಕೂಡ ಡೆಫಿನೆಟಾಗಿ ನೀವು ಈ ವಿಡಿಯೋ ಶೇರ್ ಮಾಡಲೇಬೇಕು, ಬಿಕಾಸ್ ದೇ ನೀಡ್ ದಿಸ್ ವಿಡಿಯೋ ಫಾರ್ ದೇರ್ ಗೈಡ್. ನಾನಂತೂ ಸಿಕ್ಕಾಪಟ್ಟೆ ಯೂಟ್ಯೂಬಲ್ಲೆಲ್ಲ ಹುಡುಕ್ತಿದ್ದೆ ಏನು ಮಾಡೋದು ಅಂತ, ನನಗೆ ವಿಡಿಯೋ ಸಿಗ್ತಿರಲಿಲ್ಲ. ಬಟ್ ಐ ಹ್ಯಾವ್ ಡನ್ ಅ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನನಗೆ ಅನಿಸ್ತಿದೆ. ಸೊ ಮಕ್ಳಿಗೆ ಶೇರ್ ಮಾಡಿ, ಸೊ ಲೆಟ್ ದೆಮ್ ಆಲ್ಸೋ ಗೆಟ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ಮೈ ವಿಡಿಯೋ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಆ್ಯಂಡ್ ನೀವು ಮಾತ್ರ ನೋಡ್ರಿ ಸಾಲ್ತು, ಎಲ್ಲರಿಗೂ ಶೇರ್ ಮಾಡಿ ಓಕೆನಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ. ಬಾಯ್.